ಗ್ರಾಮದ ಎಲ್ಲ ಬಂಧುಗಳೇ, ತಾಯಂದ್ರೆ, ಸುತ್ತಮುತ್ತ ಲೇಔಟ್ನ ಎಲ್ಲ ನಿವಾಸಿಗಳೇ, ಜ್ಞಾನಪನಹಳ್ಳಿಯ ಎಲ್ಲ ಗ್ರಾಮಸ್ಥ ಬಂಧುಗಳೇ, ಅರ್ಕೆರೆ, ಉಳಿಮಾವು, ಸುತ್ತಮುತ್ತ ಭಾಗದ ಎಲ್ಲ ಆತ್ಮೀಯ ಬಂಧುಗಳು ಕೂಡ ಇವತ್ತು ಇಲ್ಲೆಲ್ಲ ಸೇರಿದ್ದೇವೆ. ಮಂಜಣ್ಣ ಅವರು ಈ ಒಂದು ಬೃಹತ್ ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡಿದ್ದಾರೆ. ನಮ್ಮ ರವಿ ಅಣ್ಣ ಮತ್ತು ಮುರಳಿ ಅಣ್ಣ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ನಮ್ಮೆಲ್ಲ ಮುಖಂಡರ ಸಹಕಾರ, ಪ್ರೀತಿ, ವಿಶ್ವಾಸ. ಯಾವತ್ತೂ ಹುಟ್ಟುಹಬ್ಬ ಮಾಡ್ಕೋಬೇಕು ಅಂತ ಏನೂ ಇಲ್ಲ. ಹುಟ್ಟುಹಬ್ಬದ ನೆಪದ ಅಲ್ಲಿ ಎಲ್ಲರನ್ನ, ಬಡವರನ್ನ ಏನಾದರೂ ಕಾರ್ಯಕ್ರಮದ ಮೂಲಕ ಅವ್ರನ್ನ ಮುಟ್ಟುವಂಥ ಕೆಲಸವನ್ನು ಮಾಡಬೇಕು ಅನ್ನೋ ಒಂದು ಆಲೋಚನೆ ಇವತ್ತು ಎಲ್ಲ ಗ್ರಾಮಗಳಲ್ಲೂ ಕೂಡ ಈ ರೀತಿಯಾದಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿರುವಂಥದ್ದು. ದೇವರಿಗೆ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಜ್ಞಾನಪನಹಳ್ಳಿ ಗ್ರಾಮಕ್ಕೆ ಒಳ್ಳೆಯದಾಗಬೇಕು, ಈ ಭಾಗದ ಜನ ನೆಮ್ಮದಿಯಿಂದ ಇರಬೇಕು, ಏನೇ ಕೆಲಸ ಇದ್ರೂ ಕೂಡ ಅದನ್ನು ನಾವು ಮಾಡೋಕ್ಕೆ ನಿಮ್ಮ ಜೊತೆ ಯಾವತ್ತೂ ಇರ್ತೇವೆ, ನಿಮ್ಮ ಪರವಾಗಿ ಕೆಲಸ ಮಾಡ್ತೇವೆ. ಈ ಭಾಗದ ಜನ ನಮಗೆ ಹಿಂದೆಯಿಂದನೂ ಕೂಡ BJPಗೆ ಮತ ಹಾಕಿ ನರೇಂದ್ರ ಮೋದಿ ಅವ್ರನ್ನ ಕೆಲಸ ಮೂಲಕ ನಿಮ್ಮ ಆಶೀರ್ವಾದದಿಂದ ನನ್ನನ್ನು ಕೂಡ 4 ಬಾರಿ MLA ಮಾಡಿ ರವಿ ಅಣ್ಣವ್ರನ್ನ, ಮುರಳಿ ಅವ್ರನ್ನ ಜಿಲ್ಲಾ ಪಂಚಾಯತ್ ನಮ್ಮ ಕಾರ್ಪೊರೇಷನ್ನಲ್ಲಿ ಮತ್ತು ನಗರಸಭೆಯಲ್ಲಿ ಕೆಲಸವನ್ನು ತಾವೆಲ್ಲ ಮಾಡಿದ್ದೀರ. ನಿಮ್ಮನ್ನು ಯಾವತ್ತೂ ಕೂಡ ಮರೆಯಲ್ಲ. ನಮ್ಮ ದೀನದಲಿತರ ಬಂಧು, ಬಡವರ ಬಂಧು, ಅಭಿವೃದ್ಧಿ ಅಧಿಕಾರರಾದಂಥ ಸನ್ಮಾನ್ಯ ಶ್ರೀ ಸತೀಶ್ ರೆಡ್ಡಿಜಿಯವರ 53ನೇ ಹುಟ್ಟುಹಬ್ಬವನ್ನು ನಾವು ನಮ್ಮ ಜ್ಞಾನಪನಹಳ್ಳಿಯ ಪ್ರತಿಯೊಂದು ದೇವಸ್ಥಾನಗಳಲ್ಲಿ ಅಭಿಷೇಕ, ಅವರ ಹೆಸರಲ್ಲಿ ಅಲಂಕಾರ ಮಾಡೋದ್ರ ಜೊತೆಗೆ ಇವತ್ತು ಈ ಅರಳಿಕಟ್ಟೆಯಲ್ಲಿ ಸುಮಾರು ಈಗ 3ನೇ ವರ್ಷ ಜೀರ್ಣೋದ್ಧಾರ ಆಗಿ ಈ ವಾರ್ಷಿಕೋತ್ಸವ ದಿನದಂದೇ ಅವರ ಬರ್ತ್ಡೇ ಆಗಿರೋದ್ರಿಂದ ಇಲ್ಲಿ ನೋಡಿ, ನೀವು ನೋಡ್ತಾ ಇರ್ಬೋದು ಹಬ್ಬದ ವಾತಾವರಣ. ಪ್ರತಿಯೊಬ್ಬ ಬಡ ಮಹಿಳೆಗೆ ಸೀರೆ ಕೊಡುವಂಥದ್ದು, ಆಮೇಲೆ ಆಟೋ ಚಾಲಕರಿಗೆ ಸಮವಸ್ತ್ರ ವಿತರಣೆ, ಇದರ ಜೊತೆಗೆ ಬ್ರಾಹ್ಮಣ ಹೆಣ್ಣು ಮಕ್ಕಳಿಂದ ಲಲಿತಾ ಸಹಸ್ರನಾಮ, ಅವರು ಸುಮಾರು 101 ಜನ ಬಂದು ಲಲಿತ ಪಾರಾಯಣ ಮಾಡಿ ಆಶೀರ್ವಾದ ಮಾಡಿದ್ದಾರೆ. ಅದರ ಜೊತೆಗೆ 9 ಜನ ಬ್ರಾಹ್ಮಣರು, ಅಂದರೆ ಅವರು ಮಹಾನ್ ಪುರುಷರು, ಅವರು ಜಪ ತಪ ಮಾಡಿಕೊಂಡು ಬರೀ ಈ ಸಮಾಜಮುಖಿ ಕೆಲಸಗಳನ್ನೇ ಮಾಡ್ತಾ ಇರುವಂಥ ಒಂದು ಬ್ರಾಹ್ಮಣ ಕುಟುಂಬದಿಂದ ಅವರಿಗೆ ಬಂದು ಆಶೀರ್ವಾದ ಮಾಡಿ ದೇವರಿಗೆಲ್ಲ ಪೂಜೆ ಮಾಡಿ ಮತ್ತು ಅವರ ಹುಟ್ಟುಹಬ್ಬವನ್ನು ಬಹಳ ಹಬ್ಬದ ರೀತಿಯಲ್ಲಿ ನಾವು ವಿಜೃಂಭಣೆಯಿಂದ ನಾವು ಆಚರಣೆ ಮಾಡಿದ್ದೀವಿ. ಹಾಗಾಗಿ ಇವತ್ತು ಅವರ 53ನೇ ಹುಟ್ಟುಹಬ್ಬಕ್ಕೆ ಭಗವಂತ ಆಯುಷು, ಆರೋಗ್ಯ, ಅಧಿಕಾರ ಎಲ್ಲ ಕೊಡಲಿ ಅಂತ ನಮ್ಮ ಗ್ರಾಮ ದೇವತೆ ಮಾರಮ್ಮ ಮತ್ತು ನಮ್ಮೆಲ್ಲರ ಪರವಾಗಿ ಆ ಭಗವಂತನಲ್ಲಿ ನಾವು ಕೇಳ್ಕೊತೀವಿ. ನನಗೆ ತುಂಬ ಖುಷಿ ಆಗ್ತೈತೆ. ಜನರೆಲ್ಲ ಬಂದಿದ್ದಾರೆ. ನಾನು ಅಂದ್ಕೊಂಡೆ ಕಮ್ಮಿ ಜನ ಬರ್ತಾರೆ ಅಂತ, ಅದೇ ಜನರು ಕಮ್ಮಿ ಅವರೇ, ಅವ್ರನ್ನೆಲ್ಲ ನೋಡ್ಕೊಳಕ್ಕೆ. ಕ್ರೌಡ್ ಚೆನ್ನಾಗಿದೆ, ಎಲ್ರಿಗೂ ಕೂಡ ಸ್ಯಾರಿ ಸಿಗ್ತದೆ. ಆಮೇಲೆ ಬರ್ಡೇ ವಿಶಸ್ಸು ಕೂಡ ಚೆನ್ನಾಗಿ ಮಾಡಿದ್ರು. ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್ ನಮ್ಮ MLAಗೆ. MLA ಸಾರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರಿಂದ ಇಷ್ಟೊಂದು ಜನ ಇಲ್ಲೆಲ್ಲ ನೆರವೇರಿ ಅವರಿಂದ ಒಂದು 10 ಜನ ಊಟ, ಅದು ಬಟ್ಟೆ ಎಲ್ಲ ಕೊಡೋಂಗಾಯಿತು. ಹಂಗಾಗಿ ಅವರಿಗೆ ಆಯುಷು, ಆರೋಗ್ಯ ಎಲ್ಲ ಕೊಟ್ಟು ದೇವರು ಕಾಪಾಡ್ಕೊಂಡು ಹೋಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ.